ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಮಾಡುತ್ತಿರುವ ಅಡುಗೆ ಮಸಾಲ ರೈಸ್. ಸಾಮಗ್ರಿ: ಒಂದು ಜಾರಿಗೆ ಹಸಿ ಕೊಬ್ಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣಸಿನಕಾಯಿ, ಒಂದು ಚಕ್ಕೆ, 2 ಲವಂಗ, 3 ಮೆಣಸಿನಕಾಳು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ. ಇವಾಗ ಗ್ರೈಂಡ್ ಮಾಡಿಕೊಳ್ಳಬೇಕು. ಇವಾಗ ಒಂದು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯಲು ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ ಬೇಯಲು ಬಿಟ್ಟು ಆಲೂಗಡ್ಡೆ, ಕ್ಯಾರೆಟ್ ಎಣ್ಣೆಲಿ ಬೇಯಿಸಿ ಸ್ವಲ್ಪ ಆದಮೇಲೆ ಟೊಮೆಟೊ, ಸ್ವಲ್ಪ ರುಬ್ಬಿಕೊಂಡಿರೋ ಮಸಾಲೆ ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಕೊಂಡ ಮೇಲೆ ಉಪ್ಪು, ಸ್ವಲ್ಪ ಇದು ಸಕ್ಕರೆ ಹಾಕಿದರೆ, ಇಲ್ಲಾಂದರೆ ನೀವು ಸ್ಕಿಪ್ ಆದರೂ ಮಾಡ್ಕೋಬೋದು. ಸ್ವಲ್ಪ ನಿಂಬೆ ರಸ ಹಾಕಿ ಎಣ್ಣೆಯಲ್ಲಿ ಬೇಯಲು ಬಿಡಬೇಕು. ಸ್ವಲ್ಪ ಕೈ ಆಡಿಸಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಇವಾಗ ಮಸಾಲೆ ಹುಳಿ ರೆಡಿ. ಸ್ವಲ್ಪ ಅನ್ನ ತಗೊಂಡು ಅದಕ್ಕೆ ಹುಳಿ ಹಾಕಿ ಚೆನ್ನಾಗಿ ಕಲಿಸಬೇಕು. ಕಲಿಸಾದ ಮೇಲೆ ನಿಮಗೆಲ್ಲನೂ ಮಿಕ್ಸ್ ಆಗೋ ಥರ ಒಂದು ಬೌಲಲ್ಲಿ ಇವಾಗ ಮಸಾಲ ರೈಸ್ ರೆಡಿ. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಮಾಡುತ್ತಿರುವ ಅಡುಗೆ ಮಸಾಲ ರೈಸ್. ಸಾಮಗ್ರಿ: ಒಂದು ಜಾರಿಗೆ ಹಸಿ ಕೊಬ್ಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣಸಿನಕಾಯಿ, ಒಂದು ಚಕ್ಕೆ, 2 ಲವಂಗ, 3 ಮೆಣಸಿನಕಾಳು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ. ಇವಾಗ ಗ್ರೈಂಡ್ ಮಾಡಿಕೊಳ್ಳಬೇಕು. ಇವಾಗ ಒಂದು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯಲು ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ ಬೇಯಲು ಬಿಟ್ಟು ಆಲೂಗಡ್ಡೆ, ಕ್ಯಾರೆಟ್ ಎಣ್ಣೆಲಿ ಬೇಯಿಸಿ ಸ್ವಲ್ಪ ಆದಮೇಲೆ ಟೊಮೆಟೊ, ಸ್ವಲ್ಪ ರುಬ್ಬಿಕೊಂಡಿರೋ ಮಸಾಲೆ ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಕೊಂಡ ಮೇಲೆ ಉಪ್ಪು, ಸ್ವಲ್ಪ ಇದು ಸಕ್ಕರೆ ಹಾಕಿದರೆ, ಇಲ್ಲಾಂದರೆ ನೀವು ಸ್ಕಿಪ್ ಆದರೂ ಮಾಡ್ಕೋಬೋದು. ಸ್ವಲ್ಪ ನಿಂಬೆ ರಸ ಹಾಕಿ ಎಣ್ಣೆಯಲ್ಲಿ ಬೇಯಲು ಬಿಡಬೇಕು. ಸ್ವಲ್ಪ ಕೈ ಆಡಿಸಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಇವಾಗ ಮಸಾಲೆ ಹುಳಿ ರೆಡಿ.